ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಎಚ್ ಕೆ ಯೂಟ್ಯೂಬ್ ಚಾನಲ್. ಲಾಸ್ಟ್ ಸಂಡೇ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಅಲ್ಲಿ ವೀಡಿಯೋಸ್ ಎಲ್ಲ ತಕ್ಕೊಂಡು ಬಂದಿದ್ದೀನಿ. ಒಂದು ಸಂಡೇ ಮಿನಿ ವ್ಲಾಗ್ ಮಾಡೋಣ ಅಂತ. ಹಾಸನಿಂದ ಮಾರ್ನಿಂಗ್ 6:30ಗೆ ಹೊರಟೆ. ಮನೆಯಿಂದ ಹೊರಟಾಗ ಅಷ್ಟು ಮಳೆ ಇರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸೋನೆ ಸ್ಟಾರ್ಟ್ ಆಯಿತು. ಯಪ್ಪ, ವೆದರದು ಸಖತ್ ಕೋಲ್ಡ್ ಆಗಿಬಿಟ್ಟಿತ್ತು. ಗಾಡಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲೂ ಡ್ರೈವ್ ಮಾಡ್ಕೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಹೋದೆ. ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಬಸ್ ಹತ್ತನಂತ ಬೆಂಗಳೂರು ಸ್ಟ್ಯಾಂಡಿಗೆ ಹೋದೆ. ನೋಡಿ, ಇದ್ರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೋಲ್ಡ್ ಇದೆ ವೆದರ್ ಅಂತ. ನಮ್ಮ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲೇ ಹೋಗೋಣ ಅಂತ ಬಂದೆ. ನಾನ್ ಸ್ಟಾಪ್ ಬ್ಯಾಂಗ್ಳೂರ್ ಟು ಹಾಸನ್, ಹಾಸನ್ ಟು ಬೆಂಗಳೂರು ನಾನ್ ಸ್ಟಾಪ್ ಬಸ್ ಇದು. ಫೈನಲಿ ಬೆಂಗಳೂರಿಗೆ 10 ಗಂಟೆಗೆಲ್ಲ ರೀಚ್ ಆದೆ. ನಿಮಗೆ ಗೊತ್ತಿರುತ್ತೆ, ಬೆಂಗಳೂರು ಈಸ್ ಎ ಬ್ಯುಸಿ ಸಿಟಿ ಆ್ಯಂಡ್ ಟ್ರಾಫಿಕ್ ಅಂತೂ ತುಂಬ ಜಾಸ್ತಿ ಇರುತ್ತೆ ಅಂತ. ಅದರಲ್ಲೂ ಮೆಜೆಸ್ಟಿಕ್ ರೋಡಲ್ಲಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಟ್ರಾಫಿಕ್. ಅಕ್ಕ ಮನೆಗೆ ಹೋಗಬೇಕಿತ್ತು ಬೆಂಗಳೂರಲ್ಲಿ. BMTCಲಿ ಹೋದರೆ ತುಂಬ ಟ್ರಾಫಿಕ್ ಆಗುತ್ತೆ, ಲೇಟ್ ಆಗುತ್ತೆ ಅಂತ BMRC ಅಲ್ಲಿಗೆ ಹೋದೆ, ಮೆಟ್ರೋಗೆ. ನಾನು ಪ್ರತಿ ಸಲ ಮೆಟ್ರೋಗೆ ಹೋಗಬೇಕು ಅಂತಂದರೆ ಆನ್ಲೈನ್ ವಾಟ್ಸಪ್ಪಲ್ಲೇ ನಾನು ಟಿಕೆಟ್ ಬುಕ್ ಮಾಡ್ಕೊಳ್ಳೋದು. ಮೆಟ್ರೋ QR ಟಿಕೆಟ್ಸ್ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ನನ್ನ ಚಾನಲ್ನಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. QR ಕೋಡ್ನ ಎಲ್ಲಿ ಸ್ಕ್ಯಾನ್ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ನೀವೊಂದ್ಸಲಿ ಹೋಗಿ ನೋಡಿದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನನಗೂ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಪೂಜಾ ಅಂತ ಇದ್ದಾಳೆ, ಅವಳು ನನಗೆ ಇದರಲ್ಲಿ ಬುಕ್ ಮಾಡ್ಕೊಳ್ಳೋದು ಹೇಳ್ಕೊಟ್ಲು. ಸ್ಕ್ಯಾನ್ ಮಾಡಿಬಿಟ್ಟು ನಾನು ಪ್ಲ್ಯಾಟ್ಫಾರ್ಮ್ 2ಗೆ ಬಂದೆ. ಎಸ್ಕಲೇಟರ್ ಮೇಲೆ ಹೋಗ್ತಿದ್ದಂಗೆ ಒಂದು ಮೆಟ್ರೋ ಮಿಸ್ ಆಗಿಬಿಡ್ತು. ಅದಾದಮೇಲೆ ನೆಕ್ಸ್ಟ್ ಮೆಟ್ರೋ ಬಂತು, ಹತ್ಕೊಂಡೆ. ವಿಜಯನಗರದಲ್ಲಿ ಇಳ್ಕೊಂಡು ಅಕ್ಕ ಮನೆಗೆ ಹೋದೆ. ಅಕ್ಕನ ಮನೆಗೆ ಬಂದಿದ್ದೀನಿ. ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಆ್ಯಂಡ್ ಅವ್ರು ಏನು ಮಾಡ್ತಿರ್ತಾರೆ ಅಂತ ನೋಡೋಣ. ಇಲ್ಲಿ ಅಕ್ಕನೇ ಕಾಣಿಸ್ತಿಲ್ವಲ್ಲ. ಹಾಯ್, ಏನು ಮಾಡ್ತಾ ಇದ್ರಿ? ನಾನು ನೋಡಿ ಇಲ್ಲಿ ಫಿಶ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಏನು ಸಡನ್ ಆಗಿ ಎಂಟ್ರಿ? ಹಾಂ ಹೌದು, ಸರ್ಪ್ರೈಸ್. ಏನು ಫಿಶ್ ಇದು? ಇದು ಸಿಲ್ವರ್ ಫಿಶ್ ಅಂತ ಮಂಗಳೂರು ಸೈಡ್ ಎಲ್ಲ ಸಿಗುತ್ತೆ. ಹೌದಾ? ಅಕ್ಕ ಅಲ್ಲಿ ಮಂಗಳೂರು ಸೈಡಿನ ಫಿಶ್ ಸಾಂಬಾರು ಮಾಡ್ತಾಯಿದ್ರು ಆ್ಯಂಡ್ ಅದ್ರ ಪಕ್ಕನೇ ರವಾ ಫಿಶ್ ಫ್ರೈ ಮಾಡ್ತಾಯಿದ್ರು. ನೋಡೋಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ತಿಂದರೆ ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡೆ. ಅದಾದಮೇಲೆ ಅವರು ಊಟಕ್ಕೆ ರೆಡಿ ಮಾಡಿದರು. ಕುಚ್ಚಲಕ್ಕಿಯನ್ನು ಅವರು ಡೈಲಿ 1 ಟೈಮ್ ತಿಂತಾರೆ, ಹೆಲ್ತಿಗೆ ಒಳ್ಳೆಯದು ಅಂತ. ಮೀನಿನ ಸಾಂಬಾರು, ರವಾ ಫಿಶ್ ಫ್ರೈ, ಮಾಮೂಲಿ ರೈಸು ಎಲ್ಲ ಮಾಡಿದರು. ಫೈನಲಿ ತಟ್ಟೆಗೆ ಹಾಕ್ಕೊಂಡು ತಿಂದೆ. ಊಟ ಎಲ್ಲ ಚೆನ್ನಾಗಿತ್ತು. ಆ ರವಾ ಫ್ರೈ ಅಂತೂ ತುಂಬ ಕ್ರಿಸ್ಪಿಯಾಗಿತ್ತು. ಊಟ ಎಲ್ಲ ಆದಮೇಲೆ ಸೀರೆಗೆ ಕುಚ್ಚಾಕಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಮನೇಲಿ ಕುತ್ಕೊಂಡು ಮಾಡೋದು, ಒಂಥರ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೊಳ್ತಾರೆ. ಇವರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ, ಲಾಲಿತ್ಯ ಯೂಟ್ಯೂಬ್ ಚಾನಲ್ ಅಂತ. ಆ ಚಾನಲ್ನಲ್ಲಿ ವೆರೈಟಿ ಡಿಫ್ರೆಂಟ್ ಟೈಪ್ಸ್ ಸೀರೆ ಕುಚ್ಚುಗಳು ಹಾಕ್ತಾರೆ. ಅದು ಹೇಗೆ ಹಾಕೋದು ಅಂತಲೂ ಹೇಳ್ಕೊಡ್ತಾರೆ. ನೀವು ಒಂದ್ಸಲಿ ಹೋಗಿ ಸರ್ಚ್ ಮಾಡಿಬಿಟ್ಟು ನೋಡಿ. ಆ ವಿಡಿಯೋಸ್ ನೋಡಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಸೀರೆಗಳಿಗೆ ನೀವೇ ಕುಚ್ಚು ಹಾಕೋಬೋದು. ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಮೆಟ್ರೋ ಸ್ಟೇಷನಿಗೆ ಡ್ರಾಪ್ ಮಾಡಿಸ್ಕೊಂಡು ಲಲಿತ್ಯ ಜೊತೆಗೆ ಹಾಗೆ ಹೋಗೋದು. ಇಲ್ಲಿ ಗೋಬಿ ಮಂಚೂರಿಯನ್ನು ತಿನ್ಕೊಂಡು ಹೋದ್ವಿ. ಅಲ್ಲಿಂದ ಹೊರಟಿ ಮೆಜೆಸ್ಟಿಕ್ಕಿಗೆ ಬಂದೆ. ಈವ್ನಿಂಗ್ ಆಗಿರೋದ್ರಿಂದ ಮೆಜೆಸ್ಟಿಕಲ್ಲಿ ತುಂಬಾ ರಶ್ ಇತ್ತು. ಅದರಲ್ಲಿ ಬೇರೆ ಸಂಡೇ, ಔಟ್ಸೈಡು ಹೋಗಿ ಸುತ್ತಾಡ್ಕೊಂಡು ಬರೋರು ಇರ್ತಾರೆ. ನನ್ನ ಫ್ರೆಂಡ್ ಸ್ನ್ಯಾಪ್ ಹಾಕಿದ ತಕ್ಷಣ ನಾನು ನೋಡಿದೆ. ಅವಳು ಕೂಡ ಬೆಂಗಳೂರಲ್ಲಿದ್ದಾಳೆ. ಅವಳು ಹೊರಟಿದ್ಲು ಹಾಸನಿಗೆ. ನನಗೆ ಮೆಜೆಸ್ಟಿಕಲ್ಲಿ ಸಿಕ್ಕಿದ್ಲು. ನಾನು ಅಲ್ಲಿ ವೀಡಿಯೋ ಮಾಡ್ತಿರೋದು ನೋಡಿ. ಪಾಪ ಅವಳಿಗೆ ಶೈ ಫೀಲಿಂಗ್ ಆಗಿಬಿಡ್ತು. ಅಲ್ಲಿಂದ ಮಂತ್ರಿ ಸ್ಕ್ವೇರ್ ಮಾಲಿಗೆ ಹೋದ್ವಿ ಶಾಪಿಂಗ್ ಮಾಡ್ಕೊಬರೋಣ ಅಂತ. ಅಲ್ಲಿ ಅವಳು ಲಿಪ್ಸ್ಟಿಕ್ ನೋಡ್ತಾ ಇದ್ಲು, ಬಟ್ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ನೀನು ಹಾಕಿದ್ಯಲ್ಲ ಅದೇ ಕಲರ್ ಚೆನ್ನಾಗಿದೆ, ಅದೇ ಆರ್ಡ್ರ್ ಮಾಡು ಅಂತ ಹೇಳಿದ್ಲು ನನಗೆ. ನಾನು ಓಕೆ ಸರಿ ಆಯಿತು ಬಾ ಹೊರಡೋಣ ಅಂತ ಕರ್ಕೊಂಡು ಹೋದೆ. ನಮ್ದು ಯಾವುದೋ ಒಂದು ವೀಡಿಯೋ ಇಲ್ವಲ್ಲ ಇವತ್ತಿನ ವ್ಲಾಗಲ್ಲಿ ಅಂತ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಝೂಡಿಯೋಗೆ ಹೋಗಿ ಬರೋಣ ಅಂತ. ಶಾಪಿಂಗ್ ಎಲ್ಲ ಮುಗೀತು. ಆಮೇಲೆ ಅಲ್ಲಿಂದ ಬರುವಾಗ ಫೋಟೋಸ್ ವೀಡಿಯೋಸ್ ತಕ್ಕೊಳ್ಳೋಣ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಬೇಗ ಹೊರಟ್ಬಿಟ್ವಿ. ಈ ಸಂಡೇ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.